ಒಳಗಡೆ ಹೋಗ್ಬಿಟ್ಟು ಕಂಟೆಂಟ್ ಮಾಡ್ತಿದ್ದಾರೆ, ಅಲ್ಲಿ ನಿಂತ್ಕೊಂಡು ಕಂಟೆಂಟ್ ಮಾಡ್ತಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮನೆಗೆ ಹೋದಾಗ ಬಡೆಗೆ ಪೊಲೀಸ್ನವರು ಅಲ್ಲಿಂದ ಅಲ್ಲಿಗೆ ಏನ್ ಮ್ಯಾಚ್ ಮಾರ್ಕೆಟ್ ಬಿಡ್ತಾರಲ್ಲ ಆ ತರ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ. ಇಲ್ಲಿ ಚೇರ್ ಆಗಿದೆ ಅಂದ ತಕ್ಷಣ ಯಾರು ಇಲ್ಲಿ ಕೂಡ್ಲಿಕ್ಕಾಗಲ್ಲ. ಹಾಯ್ ಹಲೋ ನಮಸ್ಕಾರ ಗೈಸ್, ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಚೆನ್ನಾಗಿರುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನಪ್ಪ ವಿಶೇಷ ಅಂದ್ರೆ ಲಾಲ್ಬಾಗ್ ಬಂದಿದ್ದೇವೆ ಗೈಸ್. ಸೊ ಫ್ಲವರ್ ಶೋ ಇದೆ ಎಲ್ಲ ಕಡೆ. ಸೊ ಬಿಗ್ ಬಾಸ್ ಅವರು ಫ್ಲವರ್ ಶೋ ಅಲ್ಲಿ ಸೆಟ್ ಹಾಕಿದ್ದಾರೆ. ಸೊ ಬನ್ನಿ ನೋಡೋಮಂತ ಮುಂದೆ ಹಂಗೆ ಫ್ಲವರ್ ಶೋ ಇದೆಯಲ್ಲ ಹೆಂಗಿದೆ. ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ಗೈಸ್, ಯಾಕಂದ್ರೆ ಬೆಂಗಳೂರಿಗೆ ಬಂದು ಒಂದು 9 ವರ್ಷ ಆಯ್ತು, ಬಂದೇ ಇಲ್ಲ ಇಲ್ಲಿಗೆ. ಸೊ ಫಸ್ಟ್ ಟೈಮ್ ಬಂದಿದ್ದೀನಿ. ಎಲ್ಲ ನಮ್ಮ ಅಜ್ಜಿ ಬೆಳಗ್ಗೆ ಫೋನ್ ಮಾಡ್ಕೊಂಡು ಕರೆದಿದ್ದಕ್ಕೆ ಬಂದಿದ್ದೀನಿ. ಇಲ್ಲೇ ಇದೆ ನೋಡಿ. ನಾನು ಫ್ಲವರ್ ಶೋಗೆ 2ನೇ ಸಲ ಬರ್ತಾ ಇದ್ದೀನಿ. ನಾನು ಲಾಂಗ್ ಎಗೋ ಬಂದಿದ್ದು, ಲೈಕ್ ಆಲ್ಮೋಸ್ಟ್ 6 years ಆಯ್ತು. ನಾನು ಬೆಂಗಳೂರು ಬಂದಾಗ ಹೊಸದಾಗ ಎಲ್ಲ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೆ. ಅದಾದ್ಮೇಲೆ ಎಂದೂ ಬರ್ಲಿಕ್ಕೆ ಆಪರ್ಚುನಿಟಿ ಸಿಗ್ಲಿಲ್ಲ. ಲೈಕ್ ಏನಂದ್ರೆ ಕೆಲಸ, ಅದ್ರ ಮೇಲೆ ಬ್ಯುಸಿ ಆಗ್ಬಿಟ್ವಿ. ಇವತ್ತು ಆಗಿದ್ದಾಗ್ಬಿಡ್ಲಿ, 2 ದಿನ ಲೀವ್ ಇದೆ ಅಂತ ಪ್ಲಾನ್ ಮಾಡ್ಕೊಂಡು ಇವನು ಕರೆದೆ, ಇವನು ಸಹ ಬಂದ. ಸೊ ಎಂಜಾಯ್ ಮಾಡ್ತಾ ಇದೀವಿ. ನೋಡೋಣ ಮುಂದೆ ಇನ್ನೂ ಏನೇನಿದೆ ನಿಮ್ಗೂ ತೋರಿಸ್ತೀವಿ. ಎಲ್ಲ ಕಡೆ ಫ್ಲವರ್ಗಳು, ವೆರೈಟಿ ಫ್ಲವರ್ಗಳು ಎಲ್ಲಿ ನೋಡಿ ಸೆಟ್ ಹಾಕಿದ್ದಾರೆ ನೋಡಿ. ಎಲ್ಲಿ ನೋಡಿದ್ರು ಕಲರ್. ಏನಿಲ್ಲ ಗೈಸ್, ನೀವೇನ್ ನೋಡ್ತಾ ಇದ್ದೀರಾ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅಂತ. ಅಲ್ಲಿ ಖಾಲಿ ಚೇರ್ ಇಟ್ಟಿದ್ದಾರೆ. ಆ ಖಾಲಿ ಚೇರ್ ಹತ್ರ ಏನ್ ಮಾಡ್ಬೇಕಂದ್ರೆ, ನೀವು ಹೋಗ್ಬಿಟ್ಟು ನಿಮ್ ಸೆಲ್ಫಿ ತಗೋಬೇಕು. ಖಾಲಿ ಚೇರ್ ಜೊತೆ ನಿಮ್ ಸೆಲ್ಫಿ ತಗೊಂಡು ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕು. ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ಲಿಕ್ಕಿಂತ ಮುಂಚೆ ನಿಮ್ಮ ಅಕೌಂಟ್ ಪ್ರೈವೇಟ್ ಅಲ್ಲಿ ಇದೆಯಾ ಪಬ್ಲಿಕ್ ಅಲ್ಲಿ ಇದೆಯಾ ಒಂದ್ಸಲ ನೋಡ್ಕೊಳ್ಳಿ. ಅದರಿಂದ ಏನಂದ್ರೆ, ನಿಮ್ಮ ಅಕೌಂಟ್ ಪಬ್ಲಿಕ್ ಅಲ್ಲಿ ಇತ್ತಂದ್ರೆ ನೀವು ಪೋಸ್ಟ್ ಮಾಡುವಾಗ #BB ಕಲರ್ಸ್ ಕನ್ನಡ ಅಂತ ಹೇಳ್ಬಿಟ್ಟು ನೀವು ಹ್ಯಾಶ್ಟ್ಯಾಗ್ ಇದನ್ನ ಮಾಡ್ಬಿಟ್ಟು ನೀವು ಟ್ಯಾಗ್ ಮಾಡ್ಬಿಟ್ಟು ಅವ್ರಿಗೆ ಪೋಸ್ಟ್ ಮಾಡಿದ್ರೆ ಅದು ಕಲರ್ಸ್ ಕನ್ನಡ ರೀಚ್ ಆಗುತ್ತೆ. ಕಲರ್ಸ್ ಕನ್ನಡ ರೀಚ್ ಆಗೋದ್ರಿಂದ ಏನಾಗುತ್ತೆ, ಅವ್ರು ನಿಮ್ಗೆ ವಾರದ ಕತೆ ಕಿಚನ್ ಜೊತೆ ಇದಕ್ಕೆ ನಿಮ್ಗೆ ಒಂದು ಅವಕಾಶ ಕೊಡ್ತಾರೆ. ನೀವಲ್ಲಿ ಹೋಗ್ಬಿಟ್ಟು ನೋಡ್ಬೋದು. ನಿಮ್ಗೆ ಇನ್ಸ್ಟಾಗ್ರಾಮ್ ಮುಖಾಂತರನೇ ನಿಮ್ಗೆ ಟಿಕೆಟ್ನ ಅವರು ಕಳಿಸ್ತಾರೆ. ನೀವೇನೀಗ ನೋಡ್ತಾ ಇದ್ದೀರಾ, ನಾವೀಗ ಫ್ಲವರ್ ಶೋಗೆ ಎಂಟ್ರಿ ಆಗಿದ್ದೀವಿ. ಗೈಸ್ ಬರೋದಾದ್ರೆ ಇನ್ನೊಂದು 2 ದಿನ ಇಲ್ಲ 3 ದಿನ ಬನ್ನಿ. ಸಿಕ್ಕಾಪಟ್ಟೆ ರಶ್ ಇದೆ. ಬಂದ್ಬಿಟ್ಟು ಸುಮ್ಮನೆ ಚಿಕ್ಕಪುಟ್ಟ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬೇಡಿ. ಬಂದ್ಬೇಡಿ. ನಾನು 2 days ಬಿಟ್ಟು ಹಲೋ, ಒಳಗಡೆ ಹೋಗ್ಬಿಟ್ಟು ಕಂಟೆಂಟ್ ಮಾಡ್ತಿದ್ದಾರೆ. ನಿಂತ್ಕೊಂಡು ಕಂಟೆಂಟ್ ಬರ್ದಿದೆ. ಶ್ರೀ ಗಂಗಾ ಸಾಮ್ರಾಟ ಶ್ರೀ ಪುರುಷ. ಏನ್ ಹಿಂದಗಡೆ ನೋಡ್ತಿದ್ರಲ್ಲ, ಇಷ್ಟೇ ಜನ ಅಲ್ಲ, ಒಂದೊಂದು ಬ್ಯಾಚ್ ಮಾಡಿ ಬಿಡ್ತಾ ಇದಾರೆ. ಏನ್ ನಾವು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮನೆಗೆ ಹೋದಾಗ ಅವ್ರ ಬಡೆಗೆ ಪೊಲೀಸ್ನವರು ಅಲ್ಲಿಂದ ಅಲ್ಲಿಗೆ ಏನ್ ಒಂದೊಂದು ಬ್ಯಾಚ್ ಮಾಡ್ಬಿಟ್ಟು ಬಿಡ್ತಾರಲ್ಲ ಆ ತರ ಬಿಡ್ತಾ ಇದಾರೆ. ನೀವೇನ್ ನೋಡ್ತಾ ಇದೀರಾ, ಸಿಕ್ಕಾಪಟ್ಟೆ ರಶ್ ಇದೆ. ಇನ್ನ ಸೋಮವಾರದವರೆಗೂ ಇರುತ್ತಂತೆ. ಅಷ್ಟರೊಳಗಡೆ ಯಾರ್ಯಾರು ನೋಡ್ಬೇಕಂತಿದ್ದೀರಾ ಫ್ಯಾಮಿಲಿ ಸಮೇತ ಬಂದ್ಬಿಟ್ಟು ನೋಡ್ಕೊಂಡು ಹೋಗಿ. ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಮಹಾರಾಜ ಕಡಂಗಾಲ ಮಾಧವ, ಕ್ರಿಸ್ತಶಕ 440 ಇಂದ 469. ಕಡಂಗಾಲ ಮಾಧವ.
ಕಾಳಿ ನಾಯಿ ಸ್ಮರಣಾರ್ಥ ವೀರಗಲ್ಲು. ನೋಡ್ಕೊಂತ ಬರ್ತಾ ಇದ್ವಿ, ಏನಿದು ಈ ತರ ಹಾಕಿದ್ರಲ್ಲ ಅಂತ ನೋಡಿದಾಗ ಸೋಲಿಗ ಟ್ರಿಬಲ್ ಹಟ್ ಅಂತ ಇತ್ತು. ಹಟ್ ಮೀನ್ಸ್ ಇನ್ ಕನ್ನಡ ಗುಡಿಸಲು. ಇಷ್ಟ ದಿನ ನಾವೆಲ್ಲ ರಾಗಿ ಹೊಲದಾಗೆ ತಾನೆ ಗುಡಿಸಲು ಅಂತ ಕೇಳ್ಕೊಂಡ್ ಬಂದಿದ್ವಿ. ಇಲ್ಲಿ ನೋಡಿದ್ರೆ ಲಾಲ್ಬಾಗಲ್ಲೂ ಕೂಡ ಗುಡಿಸಲು ನೋಡ್ತಾ ಇದೀವಿ. ಗೊತ್ತಿಲ್ಲ ಇಲ್ಲಿ ಅವ್ರು ಏನಕ್ಕೆ ಹಾಕಿದ್ದಾರೆ ಅಂತ, ಹೊರಗಡೆಯವರೆಲ್ಲ ಬರ್ತಾರೆ. ಜನ ನೋಡ್ಲಿ ಅಂತ ಹಾಕಿದ್ದಾರೆ. ನಾನು ಆತರ ಹೇಳಿಲ್ಲ, ನೋಡದೇ ಇರೋರು ಇರ್ತಾರೆ, ಚಿಕ್ಕ ಪುಟ್ಟ ಮಕ್ಕಳು ಹಳ್ಳಿ ಕಡೆ ಹೋಗಿರಲ್ಲ, ಸೊ ಅವರು ನೋಡ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕಿದ್ದಾರೆ ಅಂತ ಅನ್ನೋ ರೇಂಜ್ ಅಲ್ಲಿ ಹೇಳಿದೆ. ನಾವೆಲ್ಲ ಹಳ್ಳೆ ಬೆಳೆದವು, ನಾವು ಗೊತ್ತೈತಿ, ನಾವೆಲ್ಲ ಅದ್ರಲ್ಲೇ ಬೆಳ್ಕೊಂಡ್ ಬಂದಿದೀವಿ. ಸಿಟಿಯಾಗೆ ಹುಟ್ಟಿ ಸಿಟಿಯಾಗಿ ಬೆಳೆದವ್ರಿಗೆ ಅವ್ರಿಗೆ ಏನ್ ಗೊತ್ತಿರಲ್ಲ, ಅದಕ್ಕಂತ ಹಾಕಿದ್ದಾರೆ. ಚಿಕ್ಕ ಪುಟ್ಟ ಮಕ್ಕಳು ನೋಡ್ಲಿ ಹೇಗಿರುತ್ತೆ ಗುಡಿಸಲು ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ಇವಾಗ ಫ್ಲವರ್ ಶೋ ಮುಗೀತು, ಇವಾಗ ನೆಕ್ಸ್ಟ್ ಲಾಲ್ಬಾಗ್ ಬೆಟ್ಟಕ್ಕೆ ಹೋಗ್ತಿದ್ದೆವು. ಸೊ ಬನ್ನಿ, ನಾನಂತೂ ನೋಡಿಲ್ಲ ಹೆಂಗಿದೆ ಅಂತ. ಆದ್ರೂ ಸಿಂಗಲ್ ಬರೋದು ಅಂದ್ರೆ ಬೇಜಾರ ಕಷ್ಟನೇ ಇದೆ. ಯಾಕಂದ್ರೆ ನನಗೆ ಬೇಜಾರಾಗ್ತಾ ಇಲ್ಲ ಗೈಸ್, ಆಲ್ರೆಡಿ ಮದುವೆ ಆಗೈತಿ, ಬೇಜಾರಾಗ್ತಾ ಇಲ್ಲ. ಸೊ ಇನ್ನು ಮದುವೆ ಆಗಿಲ್ಲ, ಅದಕ್ಕೆ ಅವ್ನಿಗೆ ಬೇಜಾರಾಗ್ತೈತಿ. ನನಗೂ ಮುಂಚೆ ಆಗ್ತಿತ್ತು, ಅವನಿಗೆ ಏನ್ ಆಗ್ತಿತ್ತಲ್ಲ ನನಗೂ ಮುಂಚೆ ಆಗೋದು, ಇವಾಗ ಆಗ್ತಾ ಇಲ್ಲ ಅಷ್ಟೇ. ಹೋಗ್ತಿದ್ದೆ ಹೇಳು. ಎಲ್ಲ ಬೆಟ್ಟ ನೋಡೋಣ ಅಂತ ಅಲ್ಲಿಂದ ಬಂದೆ, ಬಟ್ ಇಲ್ಲಿ ಬಂದಾಗ ಅನ್ನಿಸ್ತು ಆಷಾಢ ಕಳೆದು ಶ್ರಾವಣ ಬಂತಲ್ವಾ, ಶ್ರಾವಣ ಬಂದ್ಮೇಲೆ ನಾವು ಟಾಪ್ ಅಲ್ಲಿ ಬರ್ಬೇಕಲ್ವಾ, ಅದಕ್ಕೆ ಇವಾಗ top ಹೊಂಟಿದೆ ನೋಡಿ guys. ಆಷಾಢ ಮುಗೀತಲ್ವಾ, ಶ್ರಾವಣ ಸ್ಟಾರ್ಟ್, ಅದಕ್ಕೆ ಒಂದ್ ಬೈ ಹೇಳಿದ್ರು ಬೆಟ್ಟದ ಮೇಲೆ ವ್ಯೂ ಚೆನ್ನಾಗಿದೆ ಅಂತ. ಒಂದ್ ಬೈ ನೋಡ್ಕೊಂಡು ಹೋಗೋಣ, ಇನ್ನೂ ತುಂಬಾ ಇದೆ ನೋಡ್ಲಿಕ್ಕೆ, ಬಟ್ ಟೈಮ್ ಸಾಕಾಗಲ್ಲ ಗೈಸ್. ಒಂದ್ ದಿನ ಪೂರ್ತಿ ಇಲ್ಲೇ ಹೋಗ್ಬಿಡುತ್ತೆ. ಸಿಕ್ಕಿರೋದ್ 2 ದಿನ ರಜಾ, ಚೆನ್ನಾಗಿ ಎಂಜಾಯ್ ಮಾಡ್ಕೋಬೇಕು. ಇಲ್ಲೇ ಹೋಯ್ತು, ಇನ್ನೊಂದ್ ದಿನ ಉಳಿತು. ಅರ್ಧ ದಿನ ಹೋಗಿದೆ, ಒಂದ್ ದಿನ ಅಂತೂ ಹೋಗುತ್ತೆ. ಇನ್ನೊಂದ್ ಫ್ಯಾಕ್ಟ್ ಏನಂದ್ರೆ, ಈ ಲಾಲ್ಬಾಗ್ ಬೆಟ್ಟ ಏನಿದೆಯಲ್ಲ, ಈ ಬೆಟ್ಟದಿಂದ ಅಂಡರ್ ಪಾಸ್ ಅಲ್ಲಿ ಗಾಡಿ ಓಡಾಡೋ ತರ ಪ್ಲಾನ್ ನಡೀತಾ ಇದೆ. ಸೊ ಅದು ನಮ್ಮ ಬಿಜೆಪಿಯ ತೇಜಸ್ವಿ ಸೂರ್ಯ ಅವ್ರಿಗೆ ಇಷ್ಟ ಇಲ್ಲ. ಸೊ ಅವರು ತುಂಬಾ ವಾದ ವಿರೋಧ ಮಾಡ್ತಾ ಇದ್ದಾರೆ. ನೋಡೋಣ, ಕಾಂಗ್ರೆಸ್ ಅವರು ಬಿಜೆಪಿ ಅವರು ಇದ್ದಿದ್ದೆ, ಹಳೆ ರಾಜಕಾರಣಿಗಳು ಸಾಯಲ್ಲ, ದೇಶ ಉದ್ಧಾರ ಆಗಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋದೆ. ನೋಡೋಣ ಎಲ್ಲಿವರ್ಗ ನಮ್ಮನ್ನ ಆಳೋರು ನಮ್ಮನ್ನ ಆಳ್ತಾ ಇರ್ತಾರೆ, ಅಲ್ಲಿವರ್ಗ ನಾವೇನು ಮಾಡೋಕ್ಕಾಗಲ್ಲ. ನೋಡೋಣ ಫ್ಯೂಚರ್ ಅಲ್ಲಿ ಯಾರಾದ್ರೂ ಯುವಕರು ಅಧಿಕಾರಕ್ಕೆ ಬಂದ್ರೆ ನಮ್ಗೇನಾದ್ರೂ ಒಳ್ಳೇದು ಮಾಡ್ಬೋದು. ಯಾವುದು ಇದು? ಇದು ಸಾಕೋರ್ ಮನೆ, ಶಿವನ್ ದೇವಾಲಯ ಇದು ಸೆಂಟ್ರಲ್. ಫ್ರೀಯಾಗಿ ಕೊಡ್ತಾವ್ರಂತೆ, ಟೇಸ್ಟ್ ಮಾಡ್ತೇವೆ. ಇಷ್ಟು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ರೆ ಮುಗಿದೋಯ್ತು ಎಲ್ಲ. ಅದರಲ್ಲಿ ನೋಡಿಲ್ವಾ ಡಾಕ್ಟರ್ ಬಾಬು? ಫ್ರೀ ಇಲ್ವಾ? ಬಿಜಿ ಪರ್ಸನ್ ಕೊಟ್ಟರು ಫುಲ್ ಕೊಟ್ಟಿದ್ದು ಇನ್ನೊಂದು ಸ್ವಲ್ಪ ಕೊಟ್ಕೊಂಡ್ಬರ್ಬೋದಾಗಿತ್ತು. ಅಲ್ಲ, ಇಲ್ಲಿ ಸೆಕೆಂಡ್ ನೀರು ಇಳಿತೈತಿ, ಇದು ಬೇರೆ ಬಿಸಿ ಐತಿ, ಇನ್ನೂ ನೀರು ಇಳಿತಿದ್ದು. ನೋಡಿದ್ದೆಲ್ಲ ಆಯ್ತು. ಆಲ್ಮೋಸ್ಟ್ ಮಧ್ಯಾಹ್ನ ಆಗ್ತಿರೋದ್ರಿಂದ ಮನೆ ಕಡೆ ಪಯಣ ಬಳಸ್ಬೇಕು ಅನಿಸ್ತಾ ಇದೆ. ಮನ್ಸು ಚಳಿತಾ ಇದೆ. ನೋಡಿದ್ದನ್ನೇ ನೋಡಿ ನೋಡಿ ಬೇಜಾರಾಗ್ತಾ ಇದೆ. ಬೆಳಗ್ಗೆ ಬಂದಾಗ ಇದ್ದಿದ್ದು ಉಡುಪು ಈಗಿಲ್ಲ. ಸೊ ಎಲ್ಲ ನೋಡಿದಾಯ್ತು ಗೈಸ್, ನೋಡ್ತಾನೆ ಇವಾಗ ಹೋಗ್ತಾ ಇದ್ದೆವು. ಇಷ್ಟೇ ಲಾಭ, ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ವಂದನೆಗಳು.
ಇಲ್ಲಿ ಎಷ್ಟು ಜನ ಇದೆ, ಮೆಟ್ರೋಗೆ ಹೋಗೋದಿದ್ದು, ಮೆಟ್ರೋಗೆ ಹೋಗೋ ಜನ. ಯಪ್ಪ ಅಲ್ಲಿ ನೋಡಿ ಗೈಸ್, ಅಲ್ಲಿ ಬರ್ತಾವ್ರೆ. ನಮ್ಮ ತಂಡ ಅಲ್ಲಿ ಬರ್ತಾ ಇದೆ.